ನನ್ಗೇನ್ ಮಾತಾಡ್ಬೇಕೋ ಗೊತ್ತಾಗ್ತಿಲ್ಲ ಅಪ್ಪ. ನಿಮ್ಮ ಹತ್ರ ಮಾತಾಡೋ ಯೋಗ್ಯತೆನ ಕಳ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಪಾಪು, ಏನಾಯ್ತು? ನಂಗೆ ಗೊತ್ತಪ್ಪ, ನಾನು ಏನೇ ಮಾಡಿದ್ರು ನೀವು ನನ್ನನ್ನ ಕ್ಷಮಿಸ್ಬಿಡ್ತೀರ. ಈಗ್ಲೂ ಅದನ್ನೇ ತಾನೇ ಮಾಡ್ತಿರೋದು. ಮಕ್ಳೆಷ್ಟೇ ದೊಡ್ಡ ತಪ್ಪು ಮಾಡಿದ್ರು ತಂದೆ ತಾಯಿ ಅದನ್ನ ಕ್ಷಮಿಸ್ತಾರೆ. ಆದ್ರೆ ಅದ್ ನೀವು ಒಂದ್ ಚಿಕ್ಕ ತಪ್ಪು ಮಾಡಿದ್ರು ನಾವು ಸುಮ್ಮನೆ ಬಿಡ್ತೀವ? ಈಗ ಏನಾಯ್ತು ಅಂತ ಹೀಗೆ ಮಾತಾಡ್ತಿದ್ಯಾ ಪಾಪು? ಐಮ್ ರಿಯಲಿ ಸಾರಿ ಅಪ್ಪ. ನಿಮ್ಮನ್ನ ತುಂಬಾ ನೋಯಿಸಿದ್ದೀನಿ, ಹರ್ಟ್ ಆಗೋಗ್ ಮಾತಾಡಿದ್ದೀನಿ, ನಡ್ಕೊಂಡಿದ್ದೀನಿ. ನಿಮ್ಗೆ ಅಮ್ಮಂಗೆ ನಾನು ಒಳ್ಳೆ ಮಗಳಾಗೇ ಇಲ್ಲ. ಐ ನೋ ಇಟ್. ಛೇ, ನೀನ್ ಯಾಕೆ ಹಂಗೆ ಮಾತಾಡ್ತಿದ್ಯಾ? ನಾವ್ ಯಾವತ್ತೂ ಹಂಗಲ್ಲ ಅನ್ಕೊಂಡಿಲ್ಲ. ನೀನು ನಮ್ ರಾಜ್ಕುಮಾರಿ ಅಲ್ವಾ? ನಿನ್ ಬಗ್ಗೆ ನಮಗ್ ಬೇಜಾರಾಗತ್ತಾ? ಅದು ನನ್ ದೊಡ್ಡತನ ಅಪ್ಪ. ಆದ್ರೆ ಏನೇನಾಯ್ತು ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗತ್ತೆ. ಅದು ನಕ್ಷತ್ರನ ವಿಷಯಕ್ಕೆ ಅಂತ ಬುದ್ಧಿ ಆದ್ರೂ ನನಗೆ ಯಾಕೆ ಬಂತು ಗೊತ್ತಾಗ್ತಿಲ್ಲ ಅಪ್ಪ. ನಕ್ಷತ್ರನ ಲೈಫಲ್ಲಿ ಆಟ ಆಡ್ಬಿಟ್ಟೆ ಅಪ್ಪ ನಾನು. ನಿಮ್ ನಂಬಿಕೆಗೆ ಮೋಸ ಮಾಡ್ಬಿಟ್ಟೆ. ಇನ್ಯಾವತ್ತೂ ಹಾಗಾಗಲ್ಲ ಅಪ್ಪ. ನಿಮ್ ನಂಬಿಕೆಗೆ ಮೋಸ ಮಾಡಲ್ಲ. ದಯವಿಟ್ಟು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ ಅಪ್ಪ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಕ್ಷತ್ರನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ತಪ್ಪು ನಮ್ಮಿಂದಾನೂ ಆಗಿದೆ ಪಾಪು. ನಕ್ಷತ್ರ ಈ ಮನೆಗೆ ಬಂದ್ಮೇಲೆ ಅವಳನ್ನ ಸ್ವಲ್ಪ ಜಾಸ್ತಿನೇ ಹಚ್ಕೊಂಡ್ಬಿಟ್ವಿ ಅನ್ಸುತ್ತೆ. ತಂದೆ ತಾಯಿ ಪ್ರೀತಿ ಮಗಳಿಗಿಂತ ಬೇರೆಯವ್ರ ಮೇಲೆ ಜಾಸ್ತಿ ಆದ್ರೆ ಮಗಳಿಗೆ ಅಸೂಯೆ ಆಗೋದು ಸಹಜ. ನಿಮಗೂ ಹಾಗೆ ಆಗಿದೆ ಅನ್ಸುತ್ತೆ. ಇಲ್ಲ ಅಪ್ಪ, ಅಂದ್ರೂ ಇಷ್ಟು ಚಿಕ್ಕ ವಿಷಯಕ್ಕೆ ಹೊಟ್ಟೆ ಕಿಚ್ಚಪಟ್ಕೊಂಡು ನಾನಿಷ್ಟೆಲ್ಲ ಮಾಡದ್ನ? ಐಮ್ ಅಶೇಮ್ಡ್ ಆಫ್ ಮೈ ಸೆಲ್ಫ್. ಇದ್ ನಾನೇನಾ? ಇದ್ ನನ್ನ ಪರ್ಸನಾಲಿಟಿನ? ನಾನು ಇಷ್ಟು ಚೀಪ ಅಂತ ನನ್ಗೆ ನನ್ ಮೇಲೆ ಅಸಹ್ಯ ಆಗ್ತಿದೆ. ಛೇ, ಹಾಗೆಲ್ಲ ಮಾತಾಡ್ಬೇಡ ಪಾಪು. ಕೆಲವು ಸತಿ ನಮಗ್ ಗೊತ್ತಿಲ್ಲದೆ ತಪ್ಪಾಗ್ಬಿಡುತ್ತೆ. ಆದ್ರೆ ಯು ನೋ ವಾಟ್, ನಿನ್ಗೆ ರಿಯಲೈಸ್ ಆಯ್ತಲ್ಲ, ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಐಮ್ ರಿಯಲಿ ಸಾರಿ ಅಪ್ಪ. ಇನ್ಯಾವತ್ತೂ ಇಂಥ ಚಿಕ್ಕ ಬುದ್ಧಿ ತೋರ್ಸಲ್ಲ. ಏಯ್, ಅಲ್ಲಾಡ್ಬೇಡ. ಕೋಳಿ ಕುತ್ತಿಗೆ ಕುಯ್ದಂಗ್ ಕುಯ್ದಾಕ್ಬಿಡ್ತೀನಿ. ಸೈಲೆಂಟ್ ಆಗಿರೋ. ಸೈಲೆಂಟ್ ಆಗಿದೆ ಅಂತ ಹೇಳ್ದೆ ತಾನೆ. ಬರೋ ಮುಟ್ಟು ಬಾ. ಬಾ ಮುಟ್ಟು ನನ್ನ ಅಷ್ಟ್ ಧೈರ್ಯ ಇದೆ ನಿಂಗೆ? ಬಾ ಮುಟ್ಟು ಬರೋಣ. ಬರೋ. ಯಾಕೆ ಇಷ್ಟೊತ್ತು ಹಾರಾಡ್ತಿದ್ದೆ? ಸಾಯಿಸ್ತೀನಿ, ಕುಯ್ತೀನಿ, ಕೂತಾಕ್ತೀನಿ ಅಂತ. ಹೇಯ್, ಮರ್ಯಾದೆಯಿಂದ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂತ ಇಲ್ಲೇ ನಿನ್ನೆ ಸುಟ್ಟಾಕ್ತೀನಿ. ಹೇಳೋ, ಇದ್ರಿಂದ ಇರೋರು ಯಾರು? ಯಾರಿಗ್ ಮಾಡ್ಸಿದ್ದು? ಇಲ್ಲ,
ನನಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ದಯವಿಟ್ಟು ಬಿಟ್ಬಿಡು ನನ್ನ ಪ್ಲೀಸ್. ಗೊತ್ತಿಲ್ವಾ? ಗೊತ್ತಿಲ್ದೆ ನೀನು ಸುಮ್ನೆ ಅಂಕಲ್ನ ಕಿಡ್ನಾಪ್ ಮಾಡಕ್ ಹೋಗಿದ್ದ, ಅವ್ರನ್ನ ಸಾಯ್ಸಕ್ ನೋಡ್ದ. ಈ ಕತೆ ಎಲ್ಲ ಬೇಡ, ಡೈರೆಕ್ಟ್ ಆಗಿ ಅವ್ರು ಯಾರು ಯಾಕೆ ಹೀಗ್ ಮಾಡಿದ್ರು ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ನನ್ ಕೈಯಲ್ಲಿರೋ ಬೆಂಕಿ ನಿನ್ ಮೈ ಮೇಲೆ ಇರುತ್ತೆ. ಮೂರ್ ಎಣಿಸ್ತೀನಿ, ಅಷ್ಟ್ರಲ್ಲಿ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ನಿನ್ ಕರ್ಮ, ಇಲ್ಲೇ ಸುಟ್ಟು ಬೂದಿ ಆಗ್ತೀಯ. ಒಂದು ಒಂದು ಎರಡು ಮೂರು ಶ್ವೇತಾ, ಶ್ವೇತಾನೇ ಹೇಳಿದ್ದು. ನಕ್ಷತ್ರ ಆಲ್ರೆಡಿ ಅವಳ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದ್ದಾಳೆ. ನಾನು ಅವಳು ಕಷ್ಟ ಕೊಟ್ರೆ ಆ ದೇವ್ರು ನನ್ನ ಮೆಚ್ತಾನ? ಇಲ್ಲ ಅಲ್ವಾ? ಆದಷ್ಟು ಬೇಗ ನಕ್ಷತ್ರನ ಅವಳ ಅಪ್ಪ ಅಮ್ಮನ ಹುಡುಕಿ ಅವ್ರ ಹತ್ರ ಸೇರ್ಸಿದ್ರೆ ಅಷ್ಟೇ ಸಾಕು ನಂಗೆ. ಹೌದು ಪಾಪು. ಆದ್ರೆ ಏನ್ ಮಾಡೋದು ಪಾಪು, ನಾನು ಏನೇನೋ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಅನ್ಫಾರ್ಚುನೇಟ್ಲಿ ತುಳಸಿ ಅವ್ರು ಸಿಗ್ತಾ ಇಲ್ಲ. ನಮ್ ಬ್ಯಾಡ್ ಲಕ್. ಅಪ್ಪ, ಆ ವಿಷಯ ಏನಾಯ್ತು? ಎನಿ ಪ್ರೋಗ್ರೆಸ್? ತುಳಸಿ ಅವ್ರು ಏನಾದ್ರು ನಮ್ಮ ಮನೆಗೆ ಬಂದಾಗ ನಾವು ಅವ್ರಿಗೆ ಸಿಕ್ಬಿಟ್ಟಿದ್ರೆ ಈ ವಿಷಯ ಇಷ್ಟು ದೂರಕ್ಕೆ ಹೋಗ್ತಾನೆ ಇರಲಿಲ್ಲ. ವಿ ಮಿಸ್ಡ್ ಹರ್. ಅಪ್ಪ, ನಕ್ಷತ್ರ ಅವತ್ತು ಮನೆನಲ್ಲೇ ಇದ್ಲಲ್ವಾ? ತುಳಸಿ ಅವರು ಅವಳಿಗೇನು ಹೇಳಿಲ್ವಂತ? ಗೊತ್ತಿಲ್ಲ. ಅವಳು ಹೇಳಿದ್ರೆ ನಮಗ ಅವಳು ಹೇಳಿರೋಳಲ್ವಾ? ನೀವ್ ಅವಳನ್ನ ಕೇಳಿದ್ರಾ? ಕೇಳ್ದೆ, ಆದ್ರೆ ಅವರು ನಿಮ್ಮ ಹತ್ರನೇ ಮಾತಾಡ್ಬೇಕು ಅಂತಂದು ವಾಪಸ್ ಹೊಟ್ಟೋದ್ರು ಅಂತಂದ್ಲು. ಮತ್ತೆ ನೆಕ್ಸ್ಟ್? ಐ ಡೋಂಟ್ ನೋ ಪಾಪು. ಕಾಯ್ಬೇಕು. ತುಳಸಿಯವ್ರು ವಾಪಸ್ ಬರೋವರೆಗೂ ಕಾಯಲೇಬೇಕು. ಅವ್ರ ಟ್ರಿಪ್ಪಿಂದ ಇನ್ನೂ ವಾಪಸ್ ಬಂದಿಲ್ಲ. ನಾನು ನನ್ನ ವಿಸಿಟಿಂಗ್ ಕಾರ್ಡ್ನ ಅಲ್ಲೇ ಕೊಟ್ಟು ಬಂದಿದ್ದೀನಿ. ಅವ್ರ ಪರಿಚಯದವ್ರು ಬೇರೆ ಒಬ್ರು ಗೊತ್ತಾಗಿದ್ದಾರೆ. ಅದ್ರ ಮನೇಲಿ ಹಾಕಾಗಿರುತ್ತೆ. ಅಪ್ಪ, ತುಳಸಿ ಅವ್ರು ಎಲ್ಲಿರೋದು? ಅವ್ರ ಮನೆ ಅಡ್ರೆಸ್ ಗೊತ್ತಾ? ತುಳಸಿ ಅವ್ರ ಮನೆನಾ? ಯಾಕೆ ಕೇಳ್ತಿದ್ಯಾ? ಹಾಗೆ ಸುಮ್ಮನೆ ಕೇಳ್ದೆ ಅಪ್ಪ. ನಿಮ್ ಜೊತೆ ನಾನು ಕೈ ಜೋಡ್ಸೋಣ ಅಂತ. ಇಬ್ರು ಸೇರಿ ನಕ್ಷತ್ರ ತಂದೆ ತಾಯಿನ ಹುಡುಕ್ಬೋದಲ್ವಾ? ಥ್ಯಾಂಕ್ಸ್ ಪಾಪು. ಬಾಯಿಗೆ ಬಂದಂಗೆ ಏನ್ ಹೇಳಿದ್ರೆ ನಾನ್ ನಂಬಿಡ್ತೀನ? ಏನೋ ಗೊತ್ತು ನಿಂಗೆ ಶ್ವೇತಾ ಮೇಡಮ್ ಬಗ್ಗೆ? ನೀನ್ ತಪ್ಸ್ಕೊಳ್ಳೋದಕ್ಕೆ ಹೊರಸ್ ಹೇಳ್ತಿದ್ಯಾ? ಎಷ್ಟೇ ನಿಂಗೆ? ನಿನ್ನ ಹತ್ರ ಈ ಪರಿಸ್ಥಿತಿಯಲ್ಲಿ ಸುಳ್ಳು ಹೇಳಿ ನಾನು ಏನ್ ಸಾಧಿಸ್ಬೇಕಾಗಿದೆ? ಇದೆಲ್ಲ ಅವಳದೇ ಪ್ಲಾನು. ಅವಳೇ ಹೇಳಿದ್ದೆಲ್ಲ ಮಾಡೋದಿಕ್ಕೆ. ನಾನ್ ನಂಬಲ್ಲ. ಶ್ವೇತಾ ಮೇಡಮ್ ಅಂತ ಅವ್ರೆಲ್ಲ ಅವ್ರ ಅಪ್ಪನ ತುಂಬಾ ಪ್ರೀತಿಸ್ತಾರೆ. ಅವ್ರು ಯಾಕೆ ಈ ತರ ಕೆಲಸ ಮಾಡ್ತಾರೆ? ನೋಡು, ನನಗ್ ತಲೆ ಕೆಡ್ತಿದೆ. ನೀನ್ ಯಾವ ಕ್ಷಣದಲ್ಲಿ ಸುಟ್ಟು ಕರಕ್ಲಾಗ್ತೀಯ ನಂಗೆ ಗೊತ್ತಿಲ್ಲ. ಹಾಗಾಗೋಕ್ಕೂ ಮುಂಚೆ ನಿಜ ಏನಂತ ಹೇಳು. ಇಲ್ಲ ಮಾ ತಾಯಿ, ನಿನಗ್ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ.
ನನ್ ಮಾತನ್ನ ನಂಬು. ಇದನ್ನೆಲ್ಲ ಮಾಡ್ಸಿದ್ ಶ್ವೇತಾನೇ. ನಿನಗೆ ಹೇಗೆ ಇವಾಗ ನಂಬಿಸ್ಲಿ ನಾನು? ಸುಳ್ಳು. ಅವ್ರ ಅಪ್ಪ ಸಾಯ್ಸಕ್ ಅವ್ರಿಗೆ ತಲೆ ಕೆಟ್ಟಿದ್ಯಾ? ನೀನೇನೋ ಕತೆ ಕಟ್ತಿದ್ಯಾ? ಅಯ್ಯೋ ತಾಯಿ, ನಿನಗೆ ಹೇಗ್ ನಂಬಿಸ್ಲಿ ನಾನು ಇವಾಗ? ಆ ಮನುಷ್ಯ ಅವ್ರ ಅಪ್ಪನೇ ಅಲ್ವಂತೆ. ಅದಕ್ಕೆ ಅವಳು ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದು. ಚಂದ್ರಶೇಖರ್ ಅವ್ರ ಅಪ್ಪ ಅಲ್ವಂತೆ. ಅವ್ರ ನಿಜವಾದಪ್ಪ ಬೇರೆ ಕಡೆ ಎಲ್ಲೋ ಇದಾರಂತೆ. ಆದ್ರೆ ಅವ್ರು ಯಾರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದ್ರೆ ಆ ಸತ್ಯ ಗೊತ್ತಾದ್ರೆ ಅವ್ಳ ಮನೆ ಮಠ ಕಳ್ಕೊಂಡು ಬೀದಿಗೆ ಬಿಡ್ತಾಳಂತೆ. ಅದಕ್ಕೆ ಅವ್ರಪ್ಪ ಸಾಯಿಸೋ ಸುಪಾರಿ ಕೊಟ್ಟಿದ್ ನಂಗೆ. ಒಂದು ಫೋಟೋ ಶೂಟ್ನ ಆರ್ಗನೈಸ್ ಮಾಡಿದ್ದೀನಿ. ಗಂಡನ ಮನೆಗೆ ಹೋದ್ಮೇಲೆ ಫೋಟೋಸ್ ತಗೊಂಡು ಹೋಗ್ಬೇಕಲ್ವಾ? ಸಾರಿ ಅಪ್ಪ, ನಾನು ನಿಮಗೆ ತುಂಬ ಹರ್ಟ್ ಮಾಡಿದ್ದೀನಿ. ಅದನ್ನೆಲ್ಲ ಮರೆತುಬಿಡಿ. ಇನ್ನಿರೋದು ಸ್ವಲ್ಪ ಟೈಮ್. ಆ ಟೈಮ್ನ ಖುಷಿಯಾಗಿ ಪ್ರೀತಿಯಿಂದ ಕಳೆಯೋಣ. ಫೋಟೋಸ್ ಎಲ್ಲ ಜೋಪಾನ, ಮತ್ತೆ ತೆಗ್ಸಕ್ಕಾಗಲ್ಲ ಇದನ್ನೆಲ್ಲ. ನನ್ಗೆ ಫೋಟೋಸ್ ಆದಷ್ಟು ಬೇಗ ಬೇಕು, ಚೆನ್ನಾಗಿರ್ಲಿ. ಅಂಡ್ ದೊಡ್ಡ ಫೋಟೋ ಫ್ರೇಮ್ಸ್ ಬೇಕು. ನಾನು ಮನೆಯಲ್ಲಿ ಎಲ್ಲಾ ಕಡೆ ಹಾಕ್ಬೇಕು.